ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನ ಧ್ಯಾನಿಸಿ ನಮ್ಮ ಕೆಲಸ ಶುರು ಮಾಡ್ಬೇಕು ಅಂತಾರೆ. ಇಷ್ಟಕ್ಕೂ ಬ್ರಹ್ಮ ಮುಹೂರ್ತ ಎಂದರೇನು? ಈ ಮುಹೂರ್ತದಲ್ಲಿ ಏಳುವುದ್ರಿಂದ ಸಿಗುವ ಪ್ರಯೋಜನಗಳೇನು? ತಿಳಿಯೋಣ ಬನ್ನಿ. ಅನಾದಿ ಕಾಲದಲ್ಲಿ ಸಮಯವನ್ನ ಗಡಿಯಲ್ಲಿ ಅಳೆಯುತ್ತಿದ್ದರು. ಗಡಿ ಅಂದ್ರೆ 24 ನಿಮಿಷ ಎಂದರ್ಥ. ಒಂದು ಮುಹೂರ್ತ ಅಂದ್ರೆ 2 ಗಡಿ. 2 ಗಡಿ ಅಂದ್ರೆ 48 ನಿಮಿಷ ಎಂದರ್ಥ. ಒಂದು ದಿನಕ್ಕೆ ಇಂತಹ 30 ಮುಹೂರ್ತಗಳು ಇರುತ್ತವೆ. ಅಂದ್ರೆ 30 ಮುಹೂರ್ತಗಳು ಜರುಗುತ್ತವೆ. ಈ ಮುಹೂರ್ತಗಳು ಸೂರ್ಯೋದಯಕ್ಕೆ ಮುಂಚಿತವಾಗಿ ಪ್ರಾರಂಭವಾಗುತ್ತವೆ. ಸೂರ್ಯೋದಯಕ್ಕೆ ಮೊದಲು ಬರುವ ಮೊದಲ ಮುಹೂರ್ತವನ್ನೇ ಬ್ರಹ್ಮ ಮುಹೂರ್ತ ಅಂತಾರೆ. ಈ ಮುಹೂರ್ತಕ್ಕೆ ಅಧಿಪತಿ ಬ್ರಹ್ಮ ಆಗಿರುವುದರಿಂದ ಇದಕ್ಕೆ ಬ್ರಹ್ಮ ಮುಹೂರ್ತ ಅಂತಾರೆ. ಸೂರ್ಯೋದಯ ಆಗುವುದಕ್ಕೂ 90 ನಿಮಿಷಗಳ ಮುಂಚೆ ಈ ಬ್ರಹ್ಮ ಮುಹೂರ್ತ ಶುರುವಾಗುತ್ತೆ. ಈ ಮುಹೂರ್ತದಲ್ಲಿ ಧ್ಯಾನ, ಜಪ, ಪ್ರಾಣಾಯಾಮ ಮತ್ತು ಯೋಗಾಸನ, ಕೀರ್ತನೆ ಮಾಡುವುದು ತುಂಬಾ ಉತ್ತಮ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ಸೌಂದರ್ಯ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಆರೋಗ್ಯ ಬರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿ ಆರಂಭಿಸುವುದರಿಂದ ಇಡೀ ದಿನ ಚೆನ್ನಾಗಿ ಇರುತ್ತೆ. ಈ ಸಮಯದಲ್ಲಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಇದ್ದು ಮಾಡಿದ ಎಲ್ಲಾ ಕೆಲಸ ಯಶಸ್ವಿಯಾಗುತ್ತದೆ. ಬೆಳಿಗ್ಗೆ 4 ರಿಂದ 5:30 ಸಮಯವನ್ನ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ನಿದ್ರೆಯನ್ನು ತ್ಯಜಿಸಲು ಇದು ಅತ್ಯುತ್ತಮ ಸಮಯ.